ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಗುಡುಗಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಮುಸ್ಲಿಮರಿಗಾಗಿ ಸಿದ್ದರಾಮಯ್ಯ ಏನು ಬೇಕಾದರೂ ಮಾಡಿಯಾರು. ಮುಸ್ಲಿಮರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ಕೊಡ್ತಾರೆ, ಮುಸ್ಲಿಮರನ್ನ ಪ್ರತ್ಯೇಕವಾಗಿ ಗೌರವಿಸಿ ಮತ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ವಿಜಯಪುರದ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ಮತ ಧ್ರುವೀಕರಣದ ಭಾಗವಾಗಿ ಮುಸ್ಲಿಮರನ್ನ ಪ್ರತ್ಯೇಕವಾಗಿ ಗೌರವಿಸಿ ಮತ ಬ್ಯಾಂಕ್ ಮಾಡಿಕೊಂಡಿದ್ದಾರೆ, ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ಮೈನಾರಿಟಿ ಕಮ್ಯುನಿಟಿಯನ್ನ ಹಿಂದೂಗಳಿಗೆ ನೋವು ಕೊಟ್ಟು ಮುಸ್ಲಿಮರನ್ನ ಪ್ರೀತಿ ಮಾಡ್ತಾರೆ, ಹಿಂದೂಗಳನ್ನ ಕಡೆಗಣಿಸುತ್ತಿದ್ದಾರೆ ಎಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಮತ್ತೆ ಕಿಡಿಕಾರಿದ ಬಸನಗೌಡ ಪಾಟೀಲ್ ಯತ್ನಾಳ್, ಮುಸ್ಲಿಮರಿಗಾಗಿ ಸಿದ್ದರಾಮಯ್ಯ ಏನು ಬೇಕಾದರೂ ಮಾಡ್ತಾರೆ. ವಾಹನ ಖರೀದಿ ಮಾಡಬೇಕಾದ್ರೆ RTO ಒಂದೊಂದು ಗಾಡಿಗೆ ಒಂದೊಂದು ನಂಬರ್ ಕೊಡುತ್ತೆ. ಹಾಗೆ ನಮ್ಮ ದೇಶದ ಒಂದೊಂದು ಪಕ್ಷಕ್ಕೆ ಒಂದೊಂದು ತರಹದ ಫಿಲಾಸಫಿ, ಸಿದ್ಧಾಂತ, ಅವರದೇ ಆದಂತಹ ಒಂದು ತತ್ವ ಆದರ್ಶಗಳೆಲ್ಲ ಇದ್ದಾವೆ. ಕಾಂಗ್ರೆಸ್ಸಿಗರದ್ದು ಒಂದು ತರಹದ್ದಾದರೆ BJPಗರದ್ದು ಮತ್ತೊಂದು ತರಹ. ಕುಂಕುಮ ಹಾಕಿಕೊಳ್ಳುವವರನ್ನು ಪ್ರೀತಿ ಮಾಡೋ ಪಕ್ಷನೂ ಇದೆ, ಟೊಪ್ಪಿ ಹಾಕಿಕೊಳ್ಳುವವರನ್ನು ಪ್ರೀತಿ ಮಾಡೋ ಪಕ್ಷನೂ ಇದೆ. ಕೇವಲ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಪೊಲಿಟಿಕಲ್ ಪ್ರೇರಿತವೇ. ಬಸನಗೌಡ ಪಾಟೀಲ್ ಯತ್ನಾಳ್ ಯಾರನ್ನು ತೃಪ್ತಿಪಡಿಸೋದಕ್ಕೆ ಈ ತರಹದೊಂದು ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಮತ್ತೊಂದು ಯಾರನ್ನು ತೃಪ್ತಿಪಡಿಸೋದಕ್ಕೊಂದು ತರಹದ ಹೇಳಿಕೆಯನ್ನು ಕೊಡ್ತಾರೆ. ಒಟ್ಟಾರೆ ಇಲ್ಲಿ ಎಲ್ಲ ಕಡೆಯೂ ಸ್ಪೆಲ್ಲಿಂಗ್ ಮಿಸ್ಟೇಕೆ, ಯಾವುದೂ ನಟ್ಟಗಿಲ್ಲ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡುವ ಭರದಲ್ಲಿ ಸಿದ್ದರಾಮಯ್ಯರನ್ನ ಒಂದು ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಒಂದು ಸಮುದಾಯಕ್ಕೆ ಮಾತ್ರ ಸಿದ್ದರಾಮಯ್ಯನವರು. ಇಲ್ಲಿ ಹಿಂದೂಗಳ ಸಮಸ್ಯೆಗಳನ್ನು ಸಿದ್ದರಾಮಯ್ಯರವರು ಕಡೆಗಣಿಸ್ತಾ ಇದ್ದಾರೆ. ಮೊನ್ನೆ ಅಭಿಮಾನಿಗಳು ಸಿದ್ದರಾಮಯ್ಯರ ಬಳಿ ಒಂದಷ್ಟು ಉಡುಗೊರೆಯನ್ನು ಕೊಡೋದಕ್ಕೆ ಬರ್ತಾರೆ. ಅವರು ಕಾರ್ ನಿಂತಾಗ ಒಬ್ಬ ಅದ್ಯಾವುದೋ ವಸ್ತುವನ್ನು ಕೊಡಕ್ಕೆ ಬಂದರೆ ಇನ್ನೊಬ್ಬ ದೇವರ ಫೋಟೋವನ್ನು ಕೊಡಕ್ಕೆ ಬಂದಾಗ ಅದು ನಿರಾಕರಣೆ ಮಾಡಿದ್ರು. ಅದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅವರು ನಿರೀಶ್ವರವಾದಿ, ದೇವ ವಿಶ್ವಾಸಿ ಅಲ್ಲದೇ ಇರುವವರು, ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಆ ಧರ್ಮದ ಭಕ್ತರ ಮೇಲೂ ಕೂಡ ಅವರಿಗೆ ನಂಬಿ ಕಾಳಜಿ ಇಲ್ಲ. ಈ ದೇಶದಲ್ಲಿ ಯಾವುದೇ ತತ್ವವನ್ನು ಅಳವಡಿಸಿಕೊಂಡು ಕೂಡ ಬದುಕಬಹುದು. ಆ ಸ್ವಾತಂತ್ರ್ಯ ಸಂವಿಧಾನ ಕೊಟ್ಟಿದೆ. ಧರ್ಮ ಇದ್ದವನಿಗೂ ಇಲ್ಲದವನಿಗೂ ಎಲ್ಲರಿಗೂ ಕೂಡ ಸಮಾನವಾದಂಥ ಅಧಿಕಾರ, ಹಕ್ಕು, ಸ್ವಾತಂತ್ರ್ಯಗಳಿದ್ದಾವೆ. ಈಕ್ವಾಲಿಟಿ, ಎಲ್ಲರಿಗೂ ಸಮಾನವಾದಂಥ ಹಕ್ಕು. ಅವನವನು ಇಚ್ಛೆಯಂತೆ ಆತ ಬದುಕ್ತಾನೆ. ಕೆಲವರು ಬಟ್ಟೆ ಹಾಕ್ಕೊಂಡು ಓಡಾಡ್ತಾರೆ, ಇನ್ನು ಕೆಲವರು ಬಟ್ಟೆ ಕಳಚಿಟ್ಟು ಓಡಾಡ್ತಾರೆ. ಅವರವರ ಧರ್ಮ ಕೊಟ್ಟಂತಹ ಸ್ವಾತಂತ್ರ್ಯ ಅದು. ಹಾಗಾಗಿ ಇಲ್ಲಿ CM ಎಲ್ಲ ಸಮುದಾಯಕ್ಕೂ ಕೂಡ CM, ಇಲ್ಲಿನ ಪ್ರಧಾನಿ ಎಲ್ಲ ಸಮುದಾಯಕ್ಕೂ ಕೂಡ ಪ್ರಧಾನಿನೇ. ಇನ್ನು ಒಂದು ಕಡೆ ಹೇಳ್ತಾರೆ ನರೇಂದ್ರ ಮೋದಿ ಅವರು ಆ ಕಮ್ಯುನಿಟಿ ಪರವಾಗಿದ್ದಾರೆ, ಈ ಕಮ್ಯುನಿಟಿ ವಿರುದ್ಧವಾಗಿ ಮಾತಾಡ್ತಾರೆ. ಇವೆಲ್ಲವೂ ಕೂಡ ಎಲ್ಲ ಪಕ್ಷದ ವಿರುದ್ಧವೂ ಈ ತರಹದ್ದೊಂದು ಆರೋಪಗಳಿದ್ದಾವೆ. ಹಿಂದೂಗಳಿಗೆ ನೋವು ಕೊಟ್ಟು ಮುಸ್ಲಿಮರನ್ನ ಪ್ರೀತಿ ಮಾಡ್ತಾರೆ, ಹಿಂದೂಗಳನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯರ ವಿರುದ್ಧ ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.